ಕೊರಟಗೆರೆ ತಾಲೂಕಿನ ಗ್ರಾಮೀಣ ಜನರ ಆರೋಗ್ಯ ಸೇವೆಗೆ ಶೌರ್ಯ ಕ್ಲಿನಿಕ್ ಸಂಸ್ಥೆಯಿಂದ ಮತ್ತೊಂದು ಹೊಸ ಹೆಜ್ಜೆ ಇಡಲಾಗಿದೆ. ಅಕ್ಕಿರಾಂಪುರ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಶೌರ್ಯ ಕ್ಲಿನಿಕ್ ಹಾಗೂ ಶೌರ್ಯ ಔಷಧಾಲಯ ಇಂದಿನಿಂದ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದೆ. ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರದಲ್ಲಿ ಗೋರಿಬಾಬಾ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಶೌರ್ಯ ಕ್ಲಿನಿಕ್ ಗ್ರಾಮೀಣ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಕಾರ್ಯಾರಂಭ ಮಾಡಿದೆ. ಇನ್ನು 4 ಮಂದಿ ಅನುಭವ ವೈದ್ಯರ ತಂಡದೊಂದಿಗೆ ಆರಂಭವಾಗಿರುವ ಈ ಕ್ಲಿನಿಕ್ನಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ವೈದ್ಯರು ಹಾಗೂ ಅಗತ್ಯ ಔಷಧಿಗಳು ಲಭ್ಯವಿರಲಿವೆ. ಇನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಥಮಿಕ ವೈದ್ಯಕೀಯ ಚಿಕಿತ್ಸೆ, ತಪಾಸಣೆ ಹಾಗೂ ಔಷಧಿ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಲಾಗುತ್ತಿದ್ದು, ಬಡ ಹಾಗೂ ಗ್ರಾಮೀಣ ಜನರಿಗೆ ಇದು ಹೆಚ್ಚಿನ ಅನುಕೂಲವಾಗಲಿದೆ. ಸುಮಾರು 8 ರಿಂದ 9 ಗ್ರಾಮಗಳ ಜನರು ಈ ಆರೋಗ್ಯ ಸೇವೆಯ ಪ್ರಯೋಜನವನ್ನ ಪಡೆಯಲಿದ್ದು, ಸಾರ್ವಜನಿಕರು ಕ್ಲಿನಿಕ್ನ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಳ್ಳುವಂತೆ ಶೌರ್ಯ ಕ್ಲಿನಿಕ್ನ ಡಾ ಅನಿಲ್, ಹಿರಿಯ ವೈದ್ಯರು ಡಾ ಶರತ್, ಡಾ ರಾಘವೇಂದ್ರ, ಡಾ ಶ್ರೀಧರ್, ವೀಣಾ ವ್ಯವಸ್ಥಾಪಕರು ಮನವಿಯನ್ನ ಮಾಡಿದ್ದಾರೆ. ನಮ್ದು ಅಕ್ಕಿರಾಂಪುರದಲ್ಲಿ ಶೌರ್ಯ ಕ್ಲಿನಿಕ್ ಅಂತ ನಾವು ಇಲ್ಲಿ ಹೊಸದಾಗಿ ತೆರೆದಿದ್ದೇವೆ. ಜನಗಳಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು ಅಂತಾನೆ ನಾವಿಲ್ಲಿ ಓಪನ್ ಮಾಡ್ಕೊಂಡಿರೋದು. ನಮ್ಮಲ್ಲಿ ಎಲ್ಲ ತರಹದ ಔಷಧಿಗಳು ಮತ್ತು ಎಲ್ಲ ತರಹದ ಕಾಯಿಲೆಗಳಿಗೂ ನಮ್ಮ ಹತ್ರ 3 ಜನ ಡಾಕ್ಟರ್ಸ್ ಇದ್ದಾರೆ. ಅವರು ತುಂಬ ಚೆನ್ನಾಗೇ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ನಮ್ಮದು ಕೋಟಾಲ್ದಿಣ್ಣೆಯಲ್ಲೊಂದಿದೆ, ಬೈರೇನಹಳ್ಳಿಯಲ್ಲೊಂದಿದೆ, ಈಗ ಇದು 3ನೇ ಬ್ರಾಂಚ್ ಅಂತ ನಾವು ಮಾಡಿದ್ದೀವಿ. ಇವರು 3 ಜನನೂ ನಮಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಅನಿಲ್ ಅಂತ ಹೇಳ್ಬಿಟ್ಟು ಅವರು ಎಲ್ರಿಗಿಂತ ಸೀನಿಯರು. ಅವ್ರ ಕಡೆಯಿಂದ ನಾವು ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಜನಗಳಿಗೆ ಯಾವುದೇ ಥರದ ತೊಂದರೆ ಇಲ್ದಂಗೆ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ನಮಗೆ ಸಹಕರಿಸಬೇಕಂತ ನನ್ನಲ್ಲಿ ವಿನಂತಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ? ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆವರೆಗೂ ನಾವು ಸರ್ವಿಸ್ ಕೊಡ್ತೀವಿ. ನನ್ನ ಹೆಸರು ಡಾಕ್ಟರ್ ಶರತ್ ಅಂತ. ಇಲ್ಲಿ ಅಕ್ಕಿರಾಂಪುರ ಗ್ರಾಮದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಇಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿ ಮತ್ತು ಸಲಹೆ, ಡಾಕ್ಟರ್ ಸೂಕ್ತ ಸಲಹೆಗಳು ಸಿಗುತ್ತೆ. ಅಕ್ಕಿರಾಂಪುರದಲ್ಲಿ ಈ ಥರ ಒಂದು ಕ್ಲಿನಿಕ್ ಅವಶ್ಯಕತೆ ಇತ್ತು. ಗೌರ್ಮೆಂಟ್ ಹಾಸ್ಪಿಟ್ಲು ಇದೆ, ಬಟ್ ಆದರೆ ಡಾಕ್ಟರ್ಗಳು 4 ಗಂಟೆ 3 ಗಂಟೆಗೆಲ್ಲ ಹೊರಟ್ಬಿಡೋರು. ರೆಗ್ಯುಲರ್ 12 ಗಂಟೆ ಸಮಸ್ಯೆ. ತುರ್ತು ಎಮರ್ಜೆನ್ಸಿಗೆ ಅಂದರೆ ಇವಾಗ ಮೆಡಿಕಲ್ ಸ್ಟೋರ್ ಓಪನ್ ಆಗಿದೆ. ಎಲ್ಲ ವಿಧವಾದ ಔಷಧಿಗಳು ಮತ್ತು ಈ ವೆಟರ್ನರಿದು ಇದೆ. ಮತ್ತು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. 3 ಜನ ನುರಿತ ಡಾಕ್ಟ್ರುಗಳು ಇದ್ದಾರೆ. ಅಕ್ಕಪಕ್ಕ ಗ್ರಾಮಸ್ಥರು, ಕತ್ತಿನಹಳ್ಳಿ, ಇವ್ರಿಗೆಲ್ಲ ತುಂಬ ಅನುಕೂಲ ಆಗ್ತಾ ಇದೆ. ಇಲ್ಲಾಂದರೆ ನಾವು ಹೆಡ್ ಕ್ವಾರ್ಟರ್ ಕೊರಟಗೆರೆಗೆ ಹೋಗ್ಬೇಕಾಗಿತ್ತು. ಇಲ್ಲೇ ನಮ್ಮೂರಲ್ಲೇ ಕ್ಲಿನಿಕ್ ಆಗಿರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಡಾಕ್ಟ್ರುಗಳು ನಾವು ಬೈರೇನಹಳ್ಳಿ ಮತ್ತು ಕೋಟಾಲ್ದಿನ ನೋಡಿರೋದ್ರಿಂದ ಸೇವೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಡಾಕ್ಟ್ರುಗಳು. ಹಾಗಾಗಿ ಇನ್ನೂ ಒಂದು ಬ್ರಾಂಚಸ್ ಆಗಿದೆ. ಒಳ್ಳೆಯದಾಗಲಿ. ಎಲ್ಲ ಔಷಧಿನೂ ನಮಗೆ ಸ್ವೀಕರಿಸ್ಬೇಕು. ಯಾಕೆಂದರೆ ನಾವು ಪಶುಹಾರ, ದನ, ಕರ ಎಲ್ಲ ಕಟ್ಟಿದ್ದೀವಿ. ನಮಗೂ ಅವು ಸಮೇತ ಇಲ್ಲಿ ಸಹಕಾರ ಮಾಡಬೇಕು. ಇಲ್ಲಿ ಕ್ಲಿನಿಕ್ ಆಗಿರೋದ್ರಿಂದ ಸುತ್ತ ಹಳ್ಳಿಗಳಿಗೆಲ್ಲನೂ ಭಾರಿ ಅನುಕೂಲ ಆಗೋಯಿತು. ಕೆಲವರು ಆಸ್ಪತ್ರೆಯಲ್ಲಿ ಟೈಮ್ಗೆ ಬರೋದಿಲ್ಲ. ಅದರಿಂದ ನಮಗೆ ಇದಾಗಿದ್ದು ಭಾರಿ ಸಂತೋಷ ಆಗಿರೋದ್ರಿಂದ ನಮ್ಮ ಪಶು ಆರೈಕೆಗೂ ನಮಗೆ ಸ್ವಲ್ಪ ಔಷಧಿ ಸಪ್ಲೈ ಕೊಡಬೇಕು. ಇಲ್ಲಾಂದರೆ ಒಣನಳ್ಳಿಗೆ ಹೋಗ್ಬೇಕು, ಇಲ್ಲಾಂದರೆ ಕೊರಟಗೆರೆಗೆ ಹೋಗಬೇಕು, ಇಲ್ಲಾಂದರೆ ತುಮಕೂರಿಗೆ ಹೋಗಬೇಕು. ಅದು ಸಮೇತ ನಮಗೆ ಸಹಕಾರ ಕೊಡಬೇಕು. ಇನ್ನು ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಆರಂಭಗೊಂಡಿರುವ ಶೌರ್ಯ ಕ್ಲಿನಿಕ್ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಹನುಮಾನ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಧುಕರ್ ಹಾಗೂ ವೈದ್ಯರು, ಕ್ಲಿನಿಕ್ ವ್ಯವಸ್ಥಾಪಕರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು.